ಇಡೀ ಜಗತ್ತೇ ಎದುರು ನೋಡುತ್ತಿರುವ ಒಲಿಂಪಿಕ್ಸ್ ಜುಲೈ 26 ಸಂಜೆ 7:30 ಉದ್ಘಾಟನಾ ಸಮಾರಂಭದೊಂದಿಗೆ 2024ರ ಒಲಿಂಪಿಕ್ಸ್ ಪ್ರೇಮಿಗಳ ನಗರ ಎಂದು ಕರೆಸಿಕೊಳ್ಳುವ ಪ್ಯಾರಿಸ್ನಲ್ಲಿ ಶುರುವಾಗಲಿದೆ. ಜುಲೈ 26ರಿಂದ ಆಗಸ್ಟ್ 15ರವರೆಗೆ ಒಟ್ಟು 15 ದಿನಗಳ ಕಾಲ ಈ ಪಂದ್ಯ ನಡೆಯಲಿದೆ. ಹೌದು ವೀಕ್ಷಕರೇ, ಒಲಿಂಪಿಕ್ಸ್ 2024ರ ಕಂಪ್ಲೀಟ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಪ್ರೇಮನಾಡು ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ಗೆ ಅದ್ದೂರಿ ಚಾಲನೆ. ಹೌದು ವೀಕ್ಷಕರೇ, ಬಹು ನಿರೀಕ್ಷಿತ ಪ್ಯಾರಿಸ್ ಒಲಿಂಪಿಕ್ಸ್ 2024 ಆರಂಭವಾಗಿದೆ. ಪರೇಡ್ ಆಫ್ ದ ನೇಷನ್ಸ್ ಥೀಮ್ ನಾಡಿ ಒಲಿಂಪಿಕ್ಸ್ ಕ್ರೀಡಾಕೂಟ ಪರೇಡ್ ಮೂಲಕ ಒಲಿಂಪಿಕ್ಸ್ಗೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಕ್ರೀಡಾಂಗಣದ ಹೊರಗೆ ಕಾರ್ಯಕ್ರಮ ನಡೆಯಿತು. ಒಟ್ಟು 5 ಲಕ್ಷಕ್ಕಿಂತ ಹೆಚ್ಚು ಜನರಿಂದ ನೇರವಾಗಿ ಒಲಿಂಪಿಕ್ಸ್ನ ವೀಕ್ಷಣೆ ಮಾಡಲಾಗಿದೆ. ಸಂಗೀತ, ನೃತ್ಯ ಪ್ರದರ್ಶನ ಹಾಗೂ ಪರೇಡ್ಗೆ ಫ್ಯಾನ್ಸ್ ಮಂತ್ರ ಮುಗ್ಧರಾಗಿದ್ದಾರೆ. ಕ್ರೀಡಾ ಪ್ರೇಮಿಗಳ ಕಣ್ಣಿಗೆ ರಸದೌತಣವನ್ನ ನೀಡಿದ್ದಾರೆ. ಸಿಯಾ ನದಿಯಲ್ಲಿ ಈ ಕಾರ್ಯಕ್ರಮ ಜರುಗಿತು. ಪರೇಡ್ನಲ್ಲಿ ಗ್ರೀಸ್ ದೇಶದ ಅಥ್ಲೀಟ್ ಆಟಗಾರರಿಗೆ ಮೊದಲ ಆದ್ಯತೆ. 2024ರ ಒಲಿಂಪಿಕ್ಸ್ ಭಾರತಕ್ಕೆ ನೀಡಿದೆ ಚಾಲೆಂಜ್. ವಿಶ್ವದ ದೈತ್ಯಗಳಾದ ಅಮೆರಿಕ, ಚೀನಾ, ಜಪಾನ್, ಬ್ರಿಟನ್ ಹೀಗೆ ದೊಡ್ಡ ದೊಡ್ಡ ದೇಶಗಳು ಭಾಗವಹಿಸ್ತಾ ಇದೆ. 2036ರಲ್ಲಿ ಒಲಿಂಪಿಕ್ಸ್ನ ಮುಂದಾಳತ್ವವನ್ನ ನಡೆಸಬೇಕೆಂಬ ಭಾರತಕ್ಕೆ ಈ ಸಲದ ಒಲಿಂಪಿಕ್ಸ್ ಅತೀವ ಮುಖ್ಯವಾಗಿದೆ. ಇವಾಗ ಭಾರತದ ಮುಂದೆ ಇದೆ ಅತಿ ದೊಡ್ಡ ಚಾಲೆಂಜ್. ಹೌದು ವೀಕ್ಷಕರೇ, ಭಾರತಕ್ಕೆ ಇರುವ ಚಾಲೆಂಜ್ ಏನೆಂದರೆ, ಈ ಹಿಂದೆ ಬ್ರೆಜಿಲ್ 2004ರಲ್ಲಿ 10 ಪದಕಗಳನ್ನು ಗೆದ್ದು ನಂತರ 2016ರಲ್ಲಿ ಒಲಿಂಪಿಕ್ಸ್ ಅನ್ನ ಹೋಸ್ಟ್ ಮಾಡಲಾಗಿತ್ತು. ಈಗ ಭಾರತ ಕೂಡ ಈ ಸಲದಲ್ಲಿ 10 ಪದಕಗಳನ್ನು ಗೆಲ್ಲಬೇಕು ಎಂಬ ಚಾಲೆಂಜ್ ಅನ್ನ ಕೈಗೊಳ್ಳಲಾಗಿದೆ. ಆದ ಕಾರಣ ಈ ದೈತ್ಯ ದೇಶಗಳ ಸರಿಸಮಾನವಾಗಿ ದುಡ್ಡು ಹಾಕಿದೆ. ನಮ್ಮ ದೇಶ ಭಾರತ ಬರೋಬ್ಬರಿ 465 ಕೋಟಿ ಖರ್ಚು ಮಾಡಿದೆ. ಭಾರತ ಇತರರಿಗಿಂತ ಪಂದ್ಯಗಳಲ್ಲಿ ಎಷ್ಟು ಬಲಿಷ್ಠವಾಗಿದೆ, ಯಾವ ಪಂದ್ಯಗಳಲ್ಲಿ ಭಾಗವಹಿಸಲಿದೆ ಹಾಗೂ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ, ಯಾವ ಪಂದ್ಯಗಳು ಯಾವಾಗ ಇರುತ್ತೆ, ಬನ್ನಿ ವೀಕ್ಷಕರೇ ಒಲಿಂಪಿಕ್ಸ್ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳಿಯೋಣ. ಬಹು ನಿರೀಕ್ಷಿತ ಪ್ಯಾರಿಸ್ ಒಲಿಂಪಿಕ್ಸ್ 2024 ಆರಂಭವಾಗಿದೆ. ಒಲಿಂಪಿಕ್ಸ್ನಲ್ಲಿ ಒಟ್ಟು 117 ಭಾರತೀಯ ಅಥ್ಲೀಟ್ಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಅರ್ಹತಾ ಸುತ್ತುಗಳು ಪ್ರಾರಂಭವಾಗಿದ್ದು ಭಾರತೀಯರು ಉತ್ತಮ ಪ್ರದರ್ಶನವನ್ನ ತೋರಿಸಲಿದ್ದಾರೆ. ರ್ಯಾಂಕಿಂಗ್ ಸುತ್ತಿನಲ್ಲಿ ಭಾರತೀಯ ಮಹಿಳಾ ಆರ್ಚರಿ ತಂಡ ಉತ್ತಮ ಪ್ರದರ್ಶನವನ್ನ ನೀಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಗತ್ ಮತ್ತು ಭಜನ್ ಕೌರ್ ಭಾರತಕ್ಕೆ ಒಟ್ಟು 1983 ಅಂಕಗಳನ್ನು ನೀಡಿದ್ದಾರೆ. ಇದರೊಂದಿಗೆ ಭಾರತ ತಂಡ 4 ಸ್ಥಾನ. ಅಥ್ಲೆಟಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಜೊತೆಗೆ ಇನ್ನೊಬ್ಬ ಸ್ಪರ್ಧಿ ಪದಕ ಗೆಲ್ಲುವ ಸಾಧ್ಯತೆ ಇದೆ. ಜ್ಯೋತಿ ಯರಾಜೆ 100 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಆಡಲಿದ್ದಾರೆ. ಹಾಗಾಗಿ ಒಲಿಂಪಿಕ್ಸ್ನಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಭಾರತದ ಮೊಟ್ಟ ಮೊದಲ ಮಹಿಳಾ ಸ್ಪರ್ಧಿ ಎಂಬ ಹಣೆಪಟ್ಟಿಯನ್ನ ಮುಡಿಗೇರಿಸಿಕೊಳ್ಳಲಿದ್ದಾರೆ. ಈ ಆಟ ಆಗಸ್ಟ್ 4ನೇ ತಾರೀಕು ಮಧ್ಯಾಹ್ನ ನಡೆಯಲಿದೆ ಎನ್ನಲಾಗ್ತಿದೆ. ಭಾರತಕ್ಕೆ ಯಶಸ್ಸು ತಂದುಕೊಡೋ ಆಟ ಅಂದ್ರೆ ಅದು ಬ್ಯಾಡ್ಮಿಂಟನ್ ಅಂದ್ರೆ ತಪ್ಪಾಗ್ಲಾರ್ದು. ಈ ಸಲ ಪುರುಷರ ಡಬಲ್ಸ್ ತಂಡ ಸಖತ್ತಾಗಿ ಆಡ್ತಿದೆ. ಸಾತ್ವಿಕ್ ಹಾಗೂ ಚಿರಾಗ್ ಶೆಟ್ಟಿ ಜೋಡಿ ಮೆನ್ಸ್ ಡಬಲ್ನಲ್ಲಿ ಕಮಾಲ್ ಮಾಡ್ತಿದೆ. ಎಚ್.ಎಸ್. ಪ್ರಣಯ್ ಮತ್ತು ಪಿ.ಸಿ. ಸಿಂಧು ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ಇವರ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆಗಿರಬಹುದು, ಆದರೆ ಇವರನ್ನ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಲಕ್ಷ್ ಇವಾಗ ಭಾರತಕ್ಕೆ ಪದಕ ತಂದುಕೊಡೋ ನಿರೀಕ್ಷೆಯನ್ನ ಕ್ರೀಡಾ ರಸಿಕರಲ್ಲಿ ಹೆಚ್ಚು ಮಾಡ್ತಿದ್ದಾರೆ. ಜುಲೈ 27ರಂದು ಈ ಆಟ ನಡೆಯಲಿದೆ. 3ನೇ ಬಾರಿ ಒಲಿಂಪಿಕ್ಸ್ ಅರ್ಹತೆ ಪಡೆದ ಮೊದಲ ಭಾರತೀಯ ಕುಸ್ತಿಪಟುವಾದ ವಿನೇಶ್ ಫೋಗಟ್. ಹೌದು, ಭಾರತದ ಕುಸ್ತಿ ವಿನೇಶ್ ಫೋಗಟ್ ಶನಿವಾರ ನಡೆದ ಏಷ್ಯನ್ ಒಲಿಂಪಿಕ್ಸ್ ಕ್ವಾಲಿಫೈಯರ್ನಲ್ಲಿ
ಮಹಿಳೆಯ 50 ಕೆಜಿ ವಿಭಾಗದ ಸೆಮಿಫೈನಲ್ನಲ್ಲಿ ಕಜಕಿಸ್ತಾನದ ಲಾರಾ ಗ್ಯಾರಿಕೀಸಿಯನ್ನು 10.0 ಅಂತರದಲ್ಲಿ ಸೋಲಿಸಿ ಪ್ಯಾರಿಸ್ ಒಲಿಂಪಿಕ್ಸ್ ಕ್ವಾಲಿಫೈ ಆದರು. ಇವರು 3 ಬಾರಿ ಒಲಿಂಪಿಕ್ಸ್ ಅರ್ಹತೆ ಗಳಿಸಿದ ಮೊದಲ ಭಾರತದ ಮಹಿಳೆ ಅನ್ನೋ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸ್ನ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸ್ಟೇ ಟ್ಯೂನ್ಡ್ ವಿತ್ ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್. ಥ್ಯಾಂಕ್ ಯು.